ಅನಂತ್ ಅಂಬಾನಿ ನೀಡಿದ 20 ಕೆಜಿ ಚಿನ್ನದ ಕಿರೀಟ ಹೊತ್ತ ಗಣಪತಿ ವಿಸರ್ಜನೆ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಗೈಸ್. ದೇಶದ ಅತ್ಯಂತ ದೊಡ್ಡ ಗಣಪನಲ್ಲಿ ಒಂದೆನಿಸಿರುವಂತಹ ಮುಂಬೈನ ಗಣಪತಿಯಾಗಿದೆ. ಇದರ ವೀಕ್ಷಣೆಗೆ ದೇಶದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ವಿದೇಶಗಳಿಂದಲೂ ಪ್ರತಿ ವರ್ಷ ಜನರು ಆಗಮಿಸುವುದು ಇದೆ. ನಿನ್ನೆ ಈ ಗಣೇಶನ ವಿಸರ್ಜನೆ ಕಾರ್ಯ ನಡೆದಿದೆ. ಪ್ರತಿ ವರ್ಷವೂ ಒಂದೊಂದು ಥೀಮ್ನೊಂದಿಗೆ ಈ ಗಣಪನ ಶೃಂಗಾರ ಮಾಡಲಾಗುತ್ತದೆ. ಈ ಬಾರಿ ಅಯೋಧ್ಯೆಯ ರಾಮ ಮಂದಿರದಿಂದ ಪ್ರೇರಿತವಾಗಿ ಅಲಂಕಾರ ಮಾಡಲಾಗಿತ್ತು. ದೇವಾಲಯದ ಗುಮ್ಮಟದಲ್ಲಿ ಪ್ರಕೃತಿ ಮತ್ತು ಭಗವಾನ್ ರಾಮನ ವಿಗ್ರಹವನ್ನು ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಕುತೂಹಲವಾದ ವಿಷಯ ಏನೆಂದರೆ ಈ ವಿಗ್ರಹಕ್ಕೆ ನ್ಯೂ ಇಂಡಿಯಾ ಇನ್ಶೂರೆನ್ಸ್ನಿಂದ 32.76 ಕೋಟಿ ರೂಪಾಯಿ ವಿಮೆ ಮಾಡಲಾಗಿತ್ತು. ಇದು ಸೆಟ್ ಆಸ್ತಿ, ಚಿನ್ನದ ಆಭರಣಗಳು, ಮಂಡಲ ಕೆಲಸಗಾರರು ಮತ್ತು ಇತರ ಆಭರಣಗಳನ್ನು ಒಳಗೊಂಡಿತ್ತು. ಇಲ್ಲಿಗೆ ಆಗಮಿಸಲು ಆಗದಿದ್ದ ಭಕ್ತ ವೃಂದದ ವೀಕ್ಷಣೆಗಾಗಿ ಆನ್ಲೈನ್ನಲ್ಲಿ ದರ್ಶನ ಕೂಡ ಏರ್ಪಡಿಸಲಾಗಿತ್ತು. ಭಕ್ತರು ತಮ್ಮ ಮನೆಗಳಿಗೆ ಪ್ರಸಾದವನ್ನು ಆನ್ಲೈನ್ನಿಂದ ಆರ್ಡರ್ ಮಾಡುವ ಮೂಲಕ ಅನುಕೂಲ ಕಲ್ಪಿಸಲಾಗುತ್ತಿತ್ತು. ಇವೆಲ್ಲಗಳಿಗಿಂತಲೂ ವಿಶೇಷ ಎಂದರೆ ಈ ಬಾರಿ ಮದುಮಗ ಅನಂತ್ ಅಂಬಾನಿ 15 ಕೋಟಿ ಮೌಲ್ಯದ 20 ಕೆಜಿ ಚಿನ್ನದ ಕಿರೀಟ ರಾಜಗೆ ಉಡುಗೊರೆಯಾಗಿ ನೀಡಿದ್ದರು. ಮೆರೂನ್ ಬಣ್ಣದ ವಸ್ತ್ರದಿಂದ ಅಲಂಕೃತವಾಗಿ ಆಭರಣಗಳಿಂದ ಕಂಗೊಳಿಸುತ್ತಿದ್ದ ಗಣಪನಿಗೆ ವಿಶೇಷವಾಗಿ ಈ ಕಿರೀಟ ಮೆರುಗೆ ನೀಡಿತ್ತು. ಅನಂತ್ ಅಂಬಾನಿಯವರು ಕಳೆದ 15 ವರ್ಷಗಳಿಂದ ಇಲ್ಲಿಗೆ ಸಮಿತಿಯೊಂದಿಗೆ ಸಂಬಂಧ ಹೊಂದಿರುವ ಹಿನ್ನೆಲೆಯನ್ನು ದಾನ ಧರ್ಮ ಮಾಡುತ್ತಲೇ ಇರುತ್ತಾರೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಲ್ಲ.